ಪ್ರಿಯ ವೀಕ್ಷಕರೇ, ಇವತ್ತಿನ ದಿನ ಒಂದು ಕಥೆಯನ್ನ ಪ್ರಾರಂಭ ಮಾಡೋಣ. ಈ ಕಥೆಯನ್ನ ಕೇಳುವ ಮೊದಲು ಆಸಕ್ತಿ ಇದ್ರೆ ಪೂರ್ತಿ ಕಥೆಯನ್ನ ಕೇಳಿ, ಇಲ್ಲ ಪಾತ್ರ ಸ್ಕಿಪ್ ಮಾಡಿ. ಕಥೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ 6 ಅಧ್ಯಾಯಗಳು ಬರ್ತಾವು. ಆ ಅಧ್ಯಾಯಗಳನ್ನ ನೋಡ್ತಾ ಹೋಗೋಣ. ಇದು ಪುಸ್ತಕ. ನೀವು ಎಷ್ಟು ಕೇಳಿದ್ರೆ ಕಥೆಯ ಸಾರಾಂಶದ ಬಗ್ಗೆ ಗೊತ್ತಾಗತ್ತೆ. ತುಂಬಾ ಅದ್ಭುತವಾಗಿ ಕಥೆಯನ್ನ ಇವತ್ತು ಅಧ್ಯಾಯ 1 ಪ್ರಾರಂಭ ಮಾಡೋಣ. ನಮ್ಮ ಕಥೆಯ ಪ್ರಾರಂಭವಾಗುತ್ತದೆ. ಕಥೆಯನ್ನ ಕೇಳುವ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್, ಹಂಗೆ ಒಂದು ಲೈಕ್ ಮಾಡಿ. ನೆರಳಿನ ಪುಸ್ತಕಾಲಯ. ಭೂಮಿಯ ಎಲ್ಲಾ ದೇಶಗಳ ನಕ್ಷೆಗಳಲ್ಲಿ ಕಾಣಿಸದ ಒಂದು ಜಾಗ ಇತ್ತು. ಅದನ್ನು ನೆರಳಿನ ಪುಸ್ತಕಾಲಯ ಎಂದು ಕರೆಯುತ್ತಿದ್ದರು. ಅದು ಕಾಡಿನ ಮಧ್ಯದಲ್ಲಿರಲಿಲ್ಲ, ಪರ್ವತದ ಮೇಲೂ ಇರಲಿಲ್ಲ. ಅದು ಮರೆತವರ ನೆನಪುಗಳೊಳಗೆ ಅಡಗಿತ್ತು. ಯಾರಾದರೂ ತಮ್ಮ ಜೀವನದ ಅತ್ಯಂತ ಮುಖ್ಯವಾದ ಒಂದು ನೆನಪನ್ನು ಸಂಪೂರ್ಣವಾಗಿ ಮರೆತ ದಿನ, ಆ ರಾತ್ರಿ 12 ಗಂಟೆಗೆ ಅವರ ಕನಸಿನಲ್ಲಿ ಒಂದು ಬಾಗಿಲು ಕಾಣಿಸುತ್ತಿತ್ತು. ಆ ಬಾಗಿಲಿನ ಮೇಲೆ ಒಂದೇ ಒಂದು ಸಾಲು ಬರೆಯಲ್ಪಟ್ಟಿರುತ್ತಿತ್ತು: ನೀನು ಕಳೆದುಕೊಂಡದ್ದನ್ನು ಹುಡುಕಲು ಒಳಗೆ ಬಾ, ಆದರೆ ಹೊರಗೆ ಬಂದಾಗ ನೀನು ಇದೇ ವ್ಯಕ್ತಿಯಾಗಿರಲಾರೆ. ಅಧ್ಯಾಯ 1: ಮರೆಯಾದ ಹೆಸರು. ಆದಿತ್ಯ ಎಂಬ 16 ವರ್ಷದ ಹುಡುಗ ಒಂದು ಸಣ್ಣ ಪಟ್ಟಣದಲ್ಲಿ ಬದುಕುತ್ತಿದ್ದ. ಅವನ ಜೀವನ ಸಾಮಾನ್ಯವಾಗಿತ್ತು. ಶಾಲೆ, ಸ್ನೇಹಿತರು, ಮನೆ ಎಲ್ಲವೂ ಸರಳ. ಆದರೆ ಅವನಿಗೆ ಒಂದು ವಿಚಿತ್ರ ಸಮಸ್ಯೆ ಇತ್ತು. ಅವನು ಪ್ರತಿದಿನ ರಾತ್ರಿ ಒಂದು ಕನಸು ಕಾಣುತ್ತಿದ್ದ. ಕನಸಿನಲ್ಲಿ ಯಾರೋ ಹುಡುಗಿ ಅವನ ಹೆಸರನ್ನು ಕೂಗುತ್ತಿದ್ದಳು: ಆದಿ, ನನ್ನನ್ನು ಮರೆತು ಬಿಡಬೇಡ. ಆದರೆ ಪ್ರತಿ ಬಾರಿ ಅವನು ಎಚ್ಚರವಾದಾಗ ಆ ಹುಡುಗಿಯ ಮುಖ ನೆನಪಿರಲಿಲ್ಲ. ಒಂದು ದಿನ ಅವನ ಹಳೆಯ ಡ್ರಾಯರ್ನಲ್ಲಿ ಒಂದು ಫೋಟೋ ಸಿಕ್ಕಿತು. ಅದರಲ್ಲಿ ಚಿಕ್ಕ ವಯಸ್ಸಿನ ಆದಿತ್ಯ ಒಬ್ಬ ಹುಡುಗಿಯ ಜೊತೆ ನಿಂತಿದ್ದ. ಫೋಟೋ ಹಿಂಭಾಗದಲ್ಲಿ ಬರೆಯಲಾಗಿತ್ತು: ನೀನು ನನ್ನನ್ನು ಮರೆತ ದಿನ ನೆರಳುಗಳು ನಿನ್ನನ್ನು ಹುಡುಕುತ್ತವೆ. ಆದಿತ್ಯನ ಕೈಗಳು ನಡುಗಿದವು, ಏಕೆಂದರೆ ಅವನಿಗೆ ಆ ಹುಡುಗಿಯ ಬಗ್ಗೆ ಏನೂ ನೆನಪಿರಲಿಲ್ಲ. ಪೂರ್ತಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಕಥೆಯ ನಂತರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದೆ. ಹಾಗೆ ಕಥೆಯನ್ನು ಕೇಳಿದ ನಂತರ ಕಮೆಂಟ್ ಮೂಲಕ ಕಥೆ ಹೇಗಿದೆ ಎಂದು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಹಾಗೂ ಧನ್ಯವಾದಗಳು.